ನಾವು ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡಿದ್ದೇವೆ. ತಮಗೆ ಗೊತ್ತಿದ್ದಾಗೆ ಪೊಲೀಸ್ ರೆಕ್ರೂಟ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ನಲ್ಲಿ ಸ್ಕ್ಯಾಮ್ ಆಗಿತ್ತು. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ PSI ಸ್ಕ್ಯಾಮ್ ಅಂತ ತಮಗೆಲ್ಲ ಗೊತ್ತಿದೆ. ಆ PSI ಸ್ಕ್ಯಾಮು 545 ಸಬ್ ಇನ್ಸ್ಪೆಕ್ಟರನ್ನು ಆಯ್ಕೆ ಮಾಡೋದಕ್ಕೆ ನಡೆದಂಥ ಪ್ರಕ್ರಿಯೆ. ಅದರಲ್ಲಿ ಕೆಲವು ರೀತಿಯಲ್ಲಿ ತಪ್ಪುಗಳಾಯಿತು ಅಂತ ಹೇಳಿ ಆಪಾದನೆ ಬಂದ ಮೇಲೆ ಅದಕ್ಕೆ ಒಂದು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿ ಅದು ಪ್ರಕ್ರಿಯೆ ನಡೀತಾ ಇದೆ. ಆ ಸ್ಕ್ಯಾಮನ್ನು ಹೊರತುಪಡಿಸಿ ನಾವು ಈ ರೆಕ್ರೂಟ್ಮೆಂಟನ್ನು ಮಾಡಬೇಕು ಅಂತೇಳಿ 545 ಜನರಿಗೆ ಪುನಃ ಪರೀಕ್ಷೆ ಮಾಡಿದೋ. ನಾವು ಪರೀಕ್ಷೆ ಮಾಡಿ ಅದು ಅವರನ್ನು ಆಯ್ಕೆ ಮಾಡಿ ಈಗ ಆ ಪಟ್ಟಿ ಆಯ್ಕೆ ಪಟ್ಟಿ ಸರ್ಕಾರದಲ್ಲಿದೆ. ಅದಕ್ಕೆ ಕೆಲವರು ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಹಾಗಾಗಿ ಆ ಪ್ರೋಸೆಸ್ಸು ಸ್ವಲ್ಪ ನಿಂತಿದೆ. ಅದನ್ನು ಸದ್ಯದಲ್ಲೇ ನಾವು ಅದನ್ನು ವೆಕೇಟ್ ಮಾಡಿಸಿ ಆದೇಶಗಳನ್ನು ಕೊಡ್ತೇವೆ. ಎರಡನೇದು 402 ಜನರಿಗೆ ಇನ್ನೊಂದು ಬ್ಯಾಚ್ ಆಫ್ ಸಬ್ ಇನ್ಸ್ಪೆಕ್ಟರ್ಸಿಗೆ ರೆಕ್ರೂಟ್ ಮಾಡಬೇಕು ಅಂತ ಅದನ್ನು ನಾವು ತೀರ್ಮಾನ ಮಾಡಿ KEAಗೆ ಕೊಟ್ಟಿದ್ದೀವಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಡೇಟ್ ನಿಗದಿ ಮಾಡಿ 22ನೇ ತಾರೀಕು ಪರೀಕ್ಷೆ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಈಗ ಅನೇಕ ಜನ ಯುವಕರು ಯಾರು KEA ಎಕ್ಸಾಮ್ ತಗೊಳ್ಬೇಕಾಗಿದೆ ಅವರು ಅದರಲ್ಲಿ ಕೆಲವರು UPSC ಎಕ್ಸಾಮನ್ನು ಬರೆದಿದ್ದಾರೆ. ಪ್ರಿಲಿಮ್ಸ್ ಪಾಸಾಗಿ ಈಗ ಅವರಿಗೆ ಮೇನ್ಸಿಗೆ ಬಂದಿದೆ. ಅವರು ನಮಗೆ ಮೇನ್ಸ್ ಎಕ್ಸಾಮ್ ಕೂಡ ಅದೇ ಸಂದರ್ಭದಲ್ಲಿದೆ. ಹಾಗಾಗಿ ಈ KEA ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿಕೊಡಿ ಅಂತೇಳಿ ನನಗೆ ಭಾಳ ಜನ ಬಂದು ನನಗೂ ನೇರವಾಗಿ ಅವರೆಲ್ಲ ಗ್ರೂಪಲ್ಲಿ ಬಂದು ರೆಪ್ರೆಸೆಂಟ್ ಮಾಡಿದರು. ಅದೇ ರೀತಿ ಅಶ್ವಥ್ ನಾರಾಯಣ್ ಅವರು ಕೂಡ ಅವರ ನಿಯೋಗ ಕರ್ಕೊಂಡು ಬಂದು ಇವತ್ತು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾನು ಅದನ್ನು ನಮ್ಮ ಅಧಿಕಾರಿಗಳ ಜೊತೆಗೆ KEA ಜೊತೆ, ಯಾಕೆಂದರೆ ಅವರು ಡೇಟ್ ಕೊಡೋರು, ಪರೀಕ್ಷೆ ಮಾಡೋರು ಅವರ ಸಾಧಕ ಬಾಧಕಗಳನ್ನೆಲ್ಲ ನಾನು ಚರ್ಚೆ ಮಾಡ್ತೀನಿ ಅಂತೇಳಿ ಹೇಳಿ ಕಳಿಸಿದ್ದೇನೆ. ಹಾಗಾಗಿ ಅವರು ಬಂದಿದ್ದು ಉದ್ದೇಶ ಈ KEA ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ. ಇಲ್ಲ, ಈಗ ತಾನೇ ಅವ್ರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾವು ನೋಡಿ, ನಮಗೆ ಮುಖ್ಯ, UPSC ನನಗೆ ಮುಖ್ಯ ಅಲ್ಲ. ನನಗೆ ಇಲ್ಲಿ ಸಬ್ ಇನ್ಸ್ಪೆಕ್ಟ್ರು 1500 ಜನ ಖಾಲಿ ಇದ್ದಾರೆ. ಸಬ್ ಇನ್ಸ್ಪೆಕ್ಟ್ರುಗಳು ಪೊಲೀಸ್ ಸ್ಟೇಷನ್ನಲ್ಲಿ ಇಲ್ಲ. ನಿಮಗೆ ಗೊತ್ತು, ಸಬ್ ಇನ್ಸ್ಪೆಕ್ಟ್ರೇ ಗ್ರೌಂಡಲ್ಲಿ ಕೆಲಸ ಮಾಡೋರು ಪ್ರತಿ ಸ್ಟೇಷನ್ನಲ್ಲಿ. ಆಮೇಲೆ ಇನ್ಸ್ಪೆಕ್ಟ್ರು DYSP ಆದರೆ ಗ್ರೌಂಡಲ್ಲಿ ಕೆಲಸ ಮಾಡುವಂಥ ಸಬ್ ಇನ್ಸ್ಪೆಕ್ಟ್ರುಗಳೇ ಇಲ್ಲ ಅಂದರೆ ನಾವು ಹೇಗೆ ಡಿಪಾರ್ಟ್ಮೆಂಟನ್ನು ನಡೆಸಬೇಕಾಗ್ತದೆ? ಅದರಿಂದ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. 4-5 ವರ್ಷದಿಂದ ಆಗದೇ ಇರೋದನ್ನು ಈಗ ಮಾಡದೇ ಹೋದರೆ ನಮಗೆ ಅಲ್ಲಿ ಕೆಲಸ ಮಾಡೋರು ಯಾರು? ಹಾಗಾಗಿ ಕೂಡ ನಾವು ರೂಲ್ 32 ಇನ್ವೋಕ್ ಮಾಡಿ 400-500 ಜನಕ್ಕೆ ಪ್ರಮೋಷನ್ಸ್ ಕೊಟ್ಟು ಸಬ್ ಇನ್ಸ್ಪೆಕ್ಟ್ರುಗಳು ಅಂತೇಳಿ ಮಾಡಿದ್ದೀವಿ. ಅವರ ಅನುಭವದ ಮೇಲೆ ಮಾಡಿದ್ದೀವಿ. ಅದು ಪರ್ಮನೆಂಟಾಗಿ ಇರೋದಿಲ್ಲ. ಅದನ್ನೇ ನಾವು ಪ್ರಾಕ್ಟೀಸ್ ಮಾಡೋಕ್ಕೂ ಆಗೋದಿಲ್ಲ. ಹೊಸ ರೆಕ್ರೂಟ್ಮೆಂಟ್ ಆಗಬೇಕು, ಹೊಸ ಸಬ್ ಇನ್ಸ್ಪೆಕ್ಟ್ರ್ ಬರಬೇಕು. ಆಮೇಲೆ ಈಗ ನಾವು ರೆಕ್ರೂಟ್ಮೆಂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಕಂಪ್ಲೀಟ್ ಮಾಡಿ ಅವ್ರಿಗೆ ಆದೇಶ ಕೊಟ್ಟು ಸಿಂಧುತ್ವ ಅದೆಲ್ಲ ವೆರಿಫಿಕೇಷನ್ ಮಾಡಿ ಆದೇಶ ಕೊಟ್ಟರೆ ಅವರನ್ನು ಟ್ರೈನಿಂಗ್ ಕಳಿಸ್ಬೇಕು. ಟ್ರೈನಿಂಗ್ ಕಳಿಸಿದ್ರೆ 10 ತಿಂಗಳು ಟ್ರೈನಿಂಗಲ್ಲಿ ಇರ್ತಾರೆ. ಅವ್ರು ನಮಗೆ ಸಿಗೋದಿಲ್ಲ. ಸೆಲೆಕ್ಷನ್ ಆದ ತಕ್ಷಣ ಏನು ನಮ್ಮ ರಿಪೋರ್ಟ್ ಆಗೋಲ್ಲ. ಟ್ರೈನಿಂಗು 10 ತಿಂಗಳು ಅಂದರೆ ಅವ್ರು ಬರೋ ಅಷ್ಟೊತ್ತಿಗೆ 1 ವರ್ಷ ಆಗುತ್ತೆ. ಬಂದ ಮೇಲೆ ನಾವು ಅವರಿಗೆ ಮತ್ತೆ ತಿರ್ಗಾ ಪ್ರೊಬೇಷನರ್ ಅಂತ ಹಾಕ್ತೀವಿ. ಪ್ರೊಬೇಷನ್ ಡಿಕ್ಲೇರ್ ಆಗಬೇಕಾದ್ರೆ 2 ವರ್ಷ ಆಗುತ್ತೆ. ಸರ್ಕಾರದಲ್ಲಿ KCSR ರೂಲ್ ಪ್ರಕಾರ 2 ವರ್ಷ ಪ್ರೊಬೇಷನರ್ ಆಗಿರಬೇಕು ಅಂತ ಯಾವುದೇ ಹುದ್ದೆಗೆ, ಸರ್ಕಾರಿ ಹುದ್ದೆಗೆ. ಅದಾಯಿತು ಅಂದರೆ 3 ವರ್ಷ ಆಯಿತು. ಹಾಗಾಗಿ ನಮ್ಮ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಮಾಡಿ. ಈಗ ಇನ್ನೂ 600 ಬರುತ್ತೆ. ಈಗ 400 ಎಕ್ಸಾಮ್ ಮಾಡಿದರೆ ನಾವು
ಮತ್ತೆ 600 ಬರುತ್ತೆ. ಆ 600ಕ್ಕೂ ಅವರು ಅಪ್ಲಿಕೇಶನ್ ಹಾಕ್ಕೋಬೋದು, ಫ್ರೆಶ್ ಆಗಿ ಮತ್ತೆ ಅಪ್ಲಿಕೇಶನ್ ಹಾಕ್ಬೋದು. ಇದೇ ಲಾಸ್ಟ್ ಅಂತ ಏನಿಲ್ಲ. ಅದರಿಂದ ಮತ್ತೆ ಅವ್ರಿಗೆ ಅವಕಾಶ ಸಿಗೋದಕ್ಕೆ ಚಾನ್ಸಸ್ ಇದೆ. ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ, ಮತ್ತು KE ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆಲ್ಟರ್ನೇಟಿವ್ ಡೇಟ್ ಕೊಡಬೇಕಲ್ಲ ಅವರು ಹೇಳ್ತಾರೆ ನಮ್ಗೆ ಇನ್ನು 6 ತಿಂಗಳು ನಿಮಗೆ ನಾವು ಎಲ್ಲ ಶೆಡ್ಯೂಲ್ ಆಗೋಗಿದೆ, ನಾವು ಯಾಕೆಂದರೆ ಎಕ್ಸಾಮಿನೇಷನ್ ಅಥಾರಿಟಿ ಬೇರೆ ಬೇರೆ ಎಕ್ಸಾಮ್ ಮಾಡ್ತಾರೆ ಅವರು, ಅದಕ್ಕೆ ನಮ್ಗೆ 6 ತಿಂಗಳು ಸಮಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ನಮಗೆ ಈ ಕಷ್ಟ ಇದೆ, ಅದರಿಂದ ಅದನ್ನು ನೋಡೋಣ ವಯೋಮಿಡಿಯಾ ಏನು ಮಾಡೋಕ್ಕಾಗ್ತದೆ. ಆದರೆ ಅದನ್ನು ಭಾಳ ಸಂತೋಷ, ಆಗಲಿಲ್ಲ ಅಂದರೆ ಪರೀಕ್ಷೆ ಮಾಡಲೇಬೇಕಾಗುತ್ತೆ. KE ಅವರು ಕೂಡ ಹೇಳಿದ್ದಾರೆ, ಒಂದು 4-5 ದಿನದಿಂದ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಮುಂದೂಡಿಕೆ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅವರು ಅಲ್ಲ ಮುಂದೂಡಿಕೆ ಮಾಡ್ತಾರೆ, ಆದರೆ ನೆಕ್ಸ್ಟ್ ಡೇಟ್ ಕೊಡೋದು 6 ತಿಂಗಳಾಗುತ್ತೆ. ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಮಾಡ್ತಾರೆ, ಬೇಕಾದರೆ ನಾವು ಬೇಡ ನಿಲ್ಲಿಸ್ಬಿಡ್ತಾರೆ. ಆದರೆ ನೆಕ್ಸ್ಟ್ ಮುಂದಕ್ಕೆ ಡೇಟ್ ಕೊಡಿ ಅಂದಾಗ ಅವರು 6 ತಿಂಗಳು ಅಂತಾರೆ.